ಇದೀಗ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಸವಿತಾ ಸುಲಗೋಡು ಇವರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳೇ, ಮತ್ತು ನನ್ನೆಲ್ಲ ಪ್ರೀತಿಯ ಮಕ್ಕಳೇ, ಮೊದಲನೇದಾಗಿ ಉಡುಪಿಯ ಆಟಿಸಮ್ ಸೊಸೈಟಿಯವರಿಗೆ ಅಭಿನಂದನೆನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮನ ಮಾಡ್ತಾ ಇರೋದು ಸಾಮಾನ್ಯದ ಕೆಲಸ ಅಲ್ಲ. ಇಷ್ಟೊಂದು ಮಕ್ಕಳು, ಪೋಷಕರು ಇವರನ್ನು ಒಟ್ಟು ಸೇರಿಸುವಂತಹದ್ದೇ ಒಂದು ಅದ್ಭುತ ಸಾಧನೆ. ಹಾಗಾಗಿ ಅದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇದು ಒಬ್ಬರು ಕೈ ಜೋಡಿಸಿದ್ರೆ ಆಗುವಂತಹ ಕೆಲಸ ಅಲ್ಲ. ಅದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದು ಕೂಡ ವಿಶೇಷತೆ. ಎಲ್ಲ ಕಡೆ ನನಗೆ ಮಾತ್ರ ಹೆಸರು ಬರಲಿ ಅಂತ ಕೆಲವೊಮ್ಮೆ ಒಬ್ಬರೇ ಮಾಡೋ ಪ್ರಯತ್ನನ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಆಟಿಸಮ್ ಸೊಸೈಟಿಯವರು ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡಿರೋದು, ಅದರಲ್ಲೂ ಮುಖ್ಯವಾಗಿ ಕೆಲವೊಬ್ಬರು ಬೆಂಗಳೂರಿಂದ ಬಂದಿದ್ದಾರೆ ಹಾಗೂ ಕೆಲವೊಬ್ಬರು ನನಗೂ ಪರಿಚಯಸ್ಥರು ಸಿಕ್ಕಿರೋದು ಬಹಳ ಸಂತೋಷ ಅಂತ ಅನ್ನಿಸ್ತು. ಆಗ ಗೊತ್ತಾಯಿತು ಇವರ ಎಲ್ಲಿ ತನಕ ನೆಟ್ವರ್ಕ್ ಬೆಳೆದಿದೆ ಅಂದರೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಎಲ್ಲರನ್ನೂ ಒಳಗೊಂಡಿಸ್ಕೊಂಡಿದ್ದಾರೆ, ಜೊತೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಅದಕ್ಕೂ ಸಹ ನನಗೆ ಪರ್ಸ್ನಲಿ ಬಹಳ ಸಂತೋಷ ಕೊಟ್ಟಂತಹ ವಿಷಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನೀವು ಮಾಡ್ತಾ ಇರೋ ಕೆಲಸನ ನೋಡಿದಾಗ ನನಗನ್ನಿಸ್ತು ನಾವು ಮಾಡ್ತಾ ಇರೋವಂತಹದ್ದು ಏನೂ ಅಲ್ಲ ಅನ್ನುವಂಥದ್ದು. ನಾನು ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಗ್ಗೆ ಒಂದು ಕಿರು ಪರಿಚಯನ ಮಾಡಿ ಏನು ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ಅನ್ನೋದ್ರ ಜೊತೆಯಲ್ಲಿ ಮೇ ಬಿ ಒಂದು ಗ್ಲಿಮ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. SVYM ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಳೆದ 42 ವರ್ಷಗಳಲ್ಲಿ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೆಲಸ ಮಾಡ್ತಿದೆ. ಆರೋಗ್ಯ, ಶಿಕ್ಷಣ, ಸಬಲೀಕರಣ, ತರಬೇತಿ, ಸಂಶೋಧನೆ ಇದು ಮುಖ್ಯವಾದ ಒಂದು ಏರಿಯಾ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ, SVM ಮಾಡದೇ ಇರೋ ಕೆಲಸ ಇಲ್ಲ ಅಂದರೂ ತಪ್ಪಾಗಲಾರದು. ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ R. ಬಾಲು ಅವರು 19ನೇ ವಯಸ್ಸಲ್ಲಿ ಈ ಸಂಸ್ಥೆನ ಶುರು ಮಾಡಿದ್ರು. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ತಾ ಇದ್ದಾಗ ಅವರ ಉಳಿದಿರುವಂತಹ ಜೂನಿಯರ್ಸು, ಫ್ರೆಂಡ್ಸು ಅವ್ರನ್ನೆಲ್ಲ ಸೇರಿಸ್ಕೊಂಡು ಆಗ ಇನ್ನೂ ಕೂಡ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇದ್ರೂ ಏನಾದರೂ ಸಮಾಜಕ್ಕೆ ಒಂದೊಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಗುರಿನ ಹೊಂದಿ ಈ ಸಂಸ್ಥೆನ ಸಂಸ್ಥಾಪನೆ ಮಾಡಿ ಪ್ರಥಮವಾಗಿ ಗಿರಿಜನರು ಇರೋ ಕಡೆ ಕೆಲಸನ ಪ್ರಾರಂಭಿಸಿದ್ರು. ಡಾಕ್ಟ್ರಾಗಿದ್ದರಿಂದ ಆರೋಗ್ಯಕ್ಕೆ ಮೊದಲ ಒತ್ತು ಕೊಟ್ಟು ಶುರು ಮಾಡಿದ್ರೂ ಕೂಡ ನಿಧಾನವಾಗಿ ಆರೋಗ್ಯ ಮಾತ್ರ ಜನರ ಜೀವನ ಮಟ್ಟನ ಸುಧಾರಿಸೋಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಶಿಕ್ಷಣದ ಅವಶ್ಯಕತೆ ಇದೆ, ಸಬಲೀಕರಣ ಆಗಲೇಬೇಕು. ಈ ಥರದ್ದು ನಿಧಾನವಾಗಿ ಅರ್ಥಕೊಂಡು ಈ ಸಂಸ್ಥೆ ಒಂದು ರೀತಿಯಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿದೆ ಅಂದರೂ ತಪ್ಪಾಗಲಾರದು. ಅದರ ಜೊತೆಯಲ್ಲಿ ಈ ಸಂಸ್ಥೆಯಲ್ಲಿ ಯಾವಾಗಲೂ ಸಂಸ್ಥೆಯ ಸಂಸ್ಥಾಪಕರು ಆ ಸಂಸ್ಥೆಯಿಂದ ಎಕ್ಸಿಟ್ ಆದ ನಂತರ ಸಂಸ್ಥೆಯ ಕೆಲಸಗಳು ಅಲ್ಲಿಗೆ ನಿಂತು ಹೋಗ್ತವೆ. ಯಾಕೆಂದರೆ ಆ ಥರದ ಪ್ಯಾಷನ್ ಇನ್ನೊಬ್ಬರಲ್ಲಿ ಇರೋದಿಲ್ಲ, ಅಥವಾ ಅಷ್ಟು ಸುಲಭವಾಗಿ ಆ ಓನರ್ಶಿಪ್ನ ಬಿಟ್ಕೊಡೋದಕ್ಕೆ ಅವರು ತಯಾರಾಗಿರೋದಿಲ್ಲ. ಆದರೆ SVYMನಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನಾವು ಶುರು ಮಾಡಿದ್ದು ಸಂಸ್ಥೆನ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ, ಆ ಸಂಸ್ಥೆ ನಿರಂತರವಾಗಿ ನಡಿಬೇಕು ಅನ್ನೋ ಒಂದು ಕಾರಣದಿಂದಾಗಿ ಅವರು ಸಂಸ್ಥೆಯ ಸಂಸ್ಥಾಪಕರು ಮುಂದಿನ ಜನ್ರೇಷನ್ ಅವ್ರು ಯಾರಿದ್ರೋ ಅವರನ್ನು ಒಂದು 10 ವರ್ಷ ಅವರಿಗೆ ಕೆಪಾಸಿಟಿ, ನಮ್ಮ ಸಾಮರ್ಥ್ಯನ ಹೆಚ್ಚಿಸಿ ಒಂದು 5 ಜನರನ್ನು ಇವತ್ತು ಸಂಸ್ಥೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಿಟ್ಟಿದ್ದಾರೆ. ಅದರಲ್ಲಿ ನನಗೂ ಒಂದು ಆ ಸೌಭಾಗ್ಯ ದೊರೆತಿದೆ ಅನ್ನೋದು ನನಗೆ ಸಂತೋಷ. ಹಾಗಾಗಿ ಸಂಸ್ಥೆನಲ್ಲಿ ಇದರಲ್ಲಿ ಯಾರೂ ಹೆಚ್ಚು ಕಡಿಮೆ ಅಂತಿಲ್ಲ. CEO ಅನ್ನೋದು ಒಂದು ಪಾತ್ರ ಅಷ್ಟೇ. SVYM ಒಂದು ಪ್ಲಾಟ್ಫಾರ್ಮ್. ಇದರಲ್ಲಿ ಯಾರು ಬೇಕಾದರೂ ಅವರ ಒಂದು ಸೆಲ್ಫ್ಲೆಸ್ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಈ ಸಂಸ್ಥೆನ ಉಪಯೋಗಿಸ್ಕೊಳ್ಬಹುದು. ಹಾಗಾಗಿ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕರೆ ನೀಡ್ತೀನಿ. ನಮ್ಮ ಸಂಸ್ಥೆಯಲ್ಲಿ ಆರೋಗ್ಯ ವಿಷಯಕ್ಕೆ ಬಂದಾಗ ಪ್ರಿವೆಂಟಿವ್, ಪ್ರೊಮೋಟಿವ್, ಕ್ಯೂರೇಟಿವ್, ರಿಹ್ಯಾಬಿಲಿಟೇಟಿವ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ ಎಂಟೈರ್ ಸ್ಪೆಕ್ಟ್ರಮ್ನ ನಾವು ಇದರಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.
ನಿಟ್ಟಿನಲ್ಲಿ ವಿಶೇಷ ಚೇತನರು, ದಿವ್ಯಾಂಗರು ಏನಿದಾರೋ ಎಲ್ಲ 21 ಡಿಸೆಬಿಲಿಟಿನ ಕವರ್ ಮಾಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದನ್ನು ಏನು ನಿರ್ವಹಣೆ ಮಾಡ್ತೀವಿ. ಹಾಗೆ ಅವರಿಗೆ ಒಂದು ಆ ಸೇವೆನ ತಲುಪಿಸೋ ಪ್ರಯತ್ನನ ಮಾಡ್ತಿದ್ದೀವಿ. ಮುಖ್ಯವಾಗಿ ಮೈಸೂರು ಹಾಗೂ ಕೊಡಗು ಜಿಲ್ಲೆಯಲ್ಲಿ ಬಂದಾಗ ಅವ್ರನ್ನ ಒಂದು ಐಡೆಂಟಿಫೈ ಮಾಡೋದ್ರಿಂದ, ಅಂದರೆ ಮನೆ ಮನೆಗೆ ಭೇಟಿ ನೀಡಿ ಅವ್ರನ್ನ ಐಡೆಂಟಿಫೈ ಯಾರಿದ್ದಾರೆ ದಿವ್ಯಾಂಗರು ಅನ್ನೋದ್ರಿಂದ ಅಲ್ಲಿಂದ ಅವರಿಗೆ ಸಾಮಾಜಿಕ ಸವಲತ್ತುಗಳನ್ನು ಕೊಡುವಂತಹದ್ದು, ಮೆಡಿಕಲ್ ಕೇರ್ನ ಕೊಡುವಂತಹದ್ದು, ಏನಾದರೂ ಕ್ಯೂರೇಟಿವ್ ಸರ್ಜರೀಸ್ ಅವಶ್ಯಕತೆ ಇದ್ದಲ್ಲಿ ಅಂತಹದನ್ನು ಮಾಡುವಂತಹದ್ದು, ಹಾಗೆ ಅವರಿಗಿರುವಂತಹ ವಿಶೇಷ ಸವಲತ್ತುಗಳು ಅಷ್ಟೇ ಅಲ್ಲದೆ ರೀಹ್ಯಾಬಿಲಿಟೇಷನ್ಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಅಂತಹದ್ದನ್ನು ಮಾಡುವಂತಹದ್ದು, ಹಾಗೆ ವೊಕೇಶ್ನಲ್ ಟ್ರೈನಿಂಗ್, ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ನಾನು ಒಂದು 5 ನಿಮಿಷ ಮೇ ಬಿ ಯಾವ ಥರ ಈ ಕಾರ್ಯಕ್ರಮಗಳು ಹೇಗೆ ಬದಲಾವಣೆನ ತರೋದಕ್ಕೆ ಸಾಧ್ಯ, ಅಥವಾ ಇದನ್ನು ನಾವು ಹೇಗೆ ಸಮುದಾಯದತ್ತ ಕಾರ್ಯಕ್ರಮಗಳನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಗಳನ್ನು ನಾನು ಈಗ ಆಲ್ರೆಡಿ ಹೇಳಿದಾಗೆ ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ 37,000 ಜನ, ನಮಗೂ ಗೊತ್ತಿದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 2% ಜನ ನಮ್ಮಲ್ಲಿ ಯಾರಿದ್ದಾರೋ ಅವರು ದಿವ್ಯಾಂಗರು ಅನ್ನೋದು ನಮಗೆಲ್ಲ ತಿಳಿದ ವಿಚಾರ. ಆ ದಿವ್ಯಾಂಗರಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಸರಿಸುಮಾರು ಒಂದು 37,000 ಜನ ಬರೀ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಇರೋದು ನಮ್ಮ ಗಮನಕ್ಕೆ ಬಂತು. ಹಾಗಾದರೆ ಅವರಿಗೆ ಏನು ಮಾಡಬಹುದು ಅನ್ನುವಂತಹದ್ದನ್ನು ನೋಡ್ತಾ ಹೋದಾಗ ಆಗ ನಮಗೆ ತಿಳಿದಿದ್ದು ಬರೀ ವೈದ್ಯಕೀಯ ಸವಲತ್ತುಗಳು ಮಾತ್ರ ಅವರ ಪರಿಸ್ಥಿತಿನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಯಾಗಿ ನಮ್ಮೆಲ್ಲರಿಗೂ ಗೊತ್ತು ಆಟಿಸಮ್ಗೆ ಕ್ಯೂರಬಲ್ ಅಲ್ಲ ಅನ್ನೋದು. ಹಾಗಿದ್ರೆ ಹೇಗೆ ಅವರ ಜೀವನ ಮಟ್ಟನ ಸುಧಾರಿಸೋದು ಹೇಗೆ, ಅಥವಾ ಸಾಮಾಜಿಕ ಸವಲತ್ತುಗಳನ್ನು ಹೇಗೆ ಅವರಿಗೆ ತಲುಪಿಸೋಕೆ ಸಾಧ್ಯ, ಆ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಸಮುದಾಯದತ್ತ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಗಳಿಗೆ ಯಾರು ಇಲ್ಲಿರುವಂತಹ ಪೇರೆಂಟ್ಸು ನಮ್ಮ ಆಸ್ಪತ್ರೆಗೆ ಬರಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಆ ಸೇವೆಗಳು ಹೆಚ್ಚು ಕಡಿಮೆ ಅವರ ಮನೆ ಬಾಗಿಲಿಗೆ ತಲುಪುತ್ತೆ ಅಂದರೂ ತಪ್ಪಿಲ್ಲ. ನಮಗೆ ಗೊತ್ತಿದೆ ಈ ಇದು ಆಟಿಸಮ್ ಅನ್ನೋದು ಗುಣಪಡಿಸಲಾಗದಂತಹ ಒಂದು ರೋಗ ಅಲ್ಲ. ಆಲ್ರೆಡಿ ಡಾಕ್ಟ್ರು ಮಾತಾಡ್ತಾ ನಾಟಕ ಮಾಡುವಾಗ ಹೇಳಿದ್ರು, ಆದರೆ ಪರಿಸ್ಥಿತಿ ಅಂತ ಹೇಳಬಹುದು. ಅಂತಹ ಗುಣಪಡಿಸಲಾದ ಪರಿಸ್ಥಿತಿ ಇದ್ದಾಗ ಹೇಗೆ ಅವ್ರನ್ನ ನಾವು ಸ್ವತಂತ್ರರಾಗಿ ಮಾಡಬಹುದು, ಅವ್ರನ್ನ ಹೇಗೆ ಅವರ ಕೆಲಸ ಕಾರ್ಯಗಳನ್ನು ಹೇಗೆ ಅವರಾಗೆ ಮಾಡ್ಕೊಳ್ಳೋ ಥರ ಮಾಡಬಹುದು ಅನ್ನೋವಂತಹದ್ದನ್ನು ನೋಡ್ತೀವಿ. ಮೊದಲನೇದಾಗಿ ಇಲ್ಲಿ ಸಾಕಷ್ಟು ಪೋಷಕರಿದ್ದೀರಾ, ನಿಮಗೇನೆ ಬಂದಾಗ ಆಕೆ ವ್ಯಕ್ತಪಡಿಸಿದಾಗ ನಾಟಕದಲ್ಲಿ ವ್ಯಕ್ತಪಡಿಸಿರೋ ಹಾಗೆ ಅನುಭವ ಏನು ಶುರುವಾಗುತ್ತೆ ಅಂದರೆ, ನನಗೆ ಯಾಕೆ ಈ ಕಷ್ಟ, ಯಾಕೆ ನನಗೆ ಮಾಡಿದ್ದಾರೆ ದೇವರಿಗೆ, ಹಾಗಾದರೆ ನನ್ನ ಬಗ್ಗೆ ಇಷ್ಟ ಇರಲಿಲ್ವಾ ಅನ್ನೋದು ಶುರುವಾಗುತ್ತೆ. ಆ ಥರದ ವಿಚಾರ ಅಲ್ಲ. ನಾವು ಅನ್ಕೋಬೇಕು, ಎಷ್ಟೊಂದು ಸರ್ತಿ ಅನಿಸುತ್ತೆ, ಆದರೆ ನನಗೆ ಇದು ಸಿಕ್ಕಂತಹ ಅವಕಾಶ, ಹಾಗಾದರೆ ನನಗೆ ಇಂತಹ ಮಕ್ಕಳ ಸೇವೆ ಮಾಡೋದಕ್ಕೆ ಅಥವಾ ನನ್ನಲ್ಲಿರೋ ಅಂತಹ ನಿಸ್ವಾರ್ಥ ಬುದ್ಧಿನ ತೋರಿಸೋದಕ್ಕೆ ದೇವರು ಕೊಟ್ಟಂತಹ ಅವಕಾಶ ಅಂತ ಅಂದ್ಕೊಂಡಾಗ ಪ್ರತಿಯೊಂದು ನೆಗೆಟಿವ್ನು ಕೂಡ ನಾವು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ನಮ್ಮ ಮೊದಲ ಪ್ರಯತ್ನ ಕೂಡ ಅಂತಹ ಮಕ್ಕಳನ್ನು ಐಡೆಂಟಿಫೈ ಮಾಡಿದ್ಮೇಲೆ ಅವ್ರನ್ನ ಅಲ್ಲಿ ಇರುವಂತಹ ಸಮುದಾಯ ಭವನಗಳು, ಅದು ಅಂಗನವಾಡಿಯಲ್ಲಿ ಇರಲಿ, ಶಾಲೆ ಇರಲಿ, ಅಥವಾ ಇನ್ಯಾವುದೋ ಒಂದು ಸಮುದಾಯ ಭವನಗಳಿರಲಿ, ಅಲ್ಲಿಗೆ ಅಂತಹ ಮಕ್ಕಳನ್ನು ಪೋಷಕರಿಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತೀವಿ. ಅಂತಹ ಮಕ್ಕಳಿಗೆ ಥೆರಪಿಗಳನ್ನು, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ ಇರಬಹುದು, ಅಥವಾ ಡಿಸ್ಟ್ರಾಕ್ಷನ್ ಥೆರಪಿ ಇರಬಹುದು, ಕೆಲವು ಸಣ್ಣ ಸಣ್ಣ ಆಟಿಕೆಗಳು, ಒಂದು ಶೇಪ್ಸನ್ನು ಅದರೊಳಗಡೆ ಕೂರಿಸೋವಂತಹದ್ದು, ತರಕಾರಿಗಳು, ಈ ಮರದಲ್ಲಿ ಮಾಡಿರುವಂತಹ ಆಟಿಕೆಗಳು, ತರಕಾರಿಗಳಿರ್ಬೋದು, ಹಣ್ಣಿರ್ಬೋದು, ಅಂತಹದ್ದನ್ನು ಗುರುತಿಸುವಂತಹದ್ದು, ಹಾಗೂ ಅವರಲ್ಲಿರೋ ಸ್ಕಿಲ್ಲನ್ನು ಐಡೆಂಟಿಫೈ ಮಾಡುವಂತಹದ್ದು, ಇದೆಲ್ಲದನ್ನು ಮಾಡೋದ್ರ ಜೊತೆಯಲ್ಲಿ ಪ್ರತಿ ಪೋಷಕರಿಗೆ ಏನನ್ಸೋದಕ್ಕೆ ಶುರುವಾಗುತ್ತೆ ಅಂದರೆ, ನನ್ನ ಮಗು ಮಾತ್ರ ಈ ಥರ ಅಲ್ಲ, ನಾನು ಎಲ್ಲರಲ್ಲಿ ನನ್ನ ಮಗು ಕೂಡ ಎಲ್ಲರಲ್ಲಿ ಒಂದು ಅನ್ನೋ ಭಾವನೆ ಪೋಷಕರಲ್ಲೂ ಬೆಳೆಯುತ್ತೆ. ಮಕ್ಕಳು ಕೂಡ ನಿಧಾನವಾಗಿ ಅದನ್ನು ಅವರಲ್ಲಿರೋ ಆ ಸೆನ್ಸರಿ ಸ್ಕಿಲ್ಸ್ ಇರ್ಬೋದು, ಅವೆಲ್ಲ ನಿಧಾನವಾಗಿ ಡೆವಲಪ್ ಆಗ್ತಾ ಹೋಗೋದನ್ನು ನಾವು ಗಮನಿಸಿದ್ವಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಬೆಂಗಳೂರಿನ ಹೆಚ್ಚು ಕಡಿಮೆ 38ರಿಂದ 39 ಸ್ಲಮ್ಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಇಂತಹ ಮಕ್ಕಳನ್ನು ಐಡೆಂಟಿಫೈ ಮಾಡೋದು, ಅವ್ರನ್ನ ಕರೆತರೋದಕ್ಕೆ ಹೇಳಿದಾಗ ಪೋಷಕರಿಗೆ ಏನೋ ಮುಜುಗರ,
ಈ ಮಗುನ ನನ್ನ ಮಗು ಜೊಲ್ ಸುರಿಸುತ್ತೆ, ಅಥವಾ ಸರಿಯಾಗಿ ಅಗಿಯೋದಕ್ಕೆ ಬರೋದಿಲ್ಲ, ಅಥವಾ ಕಿರ್ಚಾಡುತ್ತೆ, ಅಥವಾ ಹೈಪರ್ ಆ್ಯಕ್ಟಿವು. ಮೊದಲನೇದಾಗಿ ಇದೇ ಸಾಮಾನ್ಯವಾಗಿ ನಾವು ಕೇಳೋವಂತಹ ಕಂಪ್ಲೇಂಟ್. ಹೇಗೆ ಕರ್ಕೊಂಬರಲಿ ನಾನು ಆ ಮಗುನ, ಹೇಗೆ ಅವ್ರನ್ನ ಇಲ್ಲಿಗೆ ನೋಡೋದು ಅಂತ. ಅಂತಹ ಮಕ್ಕಳನ್ನು ನಿಧಾನವಾಗಿ ನಾವು ಪೋಷಕರಿಗೆ, ಇಲ್ಲ ನೀವು ಕರ್ಕೊಂಡು ಬನ್ನಿ, ನಿಮ್ಮ ಮಗುವಿನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅನ್ನೋ ಭರವಸೆ ಒಟ್ಟಿಗೆ ಅವ್ರನ್ನ ಕರ್ಕೊಂಡು ಬಂದಾಗ ನಮಗೇನು ಕಾಣಿಸ್ತು ಅಂದರೆ, ಒಂದು 6 ತಿಂಗಳು ನಾವು ಇದನ್ನು ಕಂಟಿನ್ಯೂಸಾಗಿ ಮಾನಿಟ್ರ್ ಮಾಡೋದಕ್ಕೆ ಶುರು ಮಾಡಿದಾಗ ಮನೆಯಿಂದ ಹೊರಗೇ ಬರದೇ ಇರೋ ಮಗು, ಒಂದು ಅಕ್ಷರನೂ ಮಾತಾಡದೇ ಇರೋ ಮಗು. ಆಕೆ ಹೇಳಿದ್ರು ಅಮ್ಮ ಅಂತ ಕರೆಯಲ್ಲ ಅಂತ. ಆದರೆ ಯಾವ ಮಗು ಅಮ್ಮ ಅನ್ನೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ವೋ 6 ತಿಂಗಳಲ್ಲಿ 2 ಪದಗಳ ಮಾತಾಡ್ತಾ ಇತ್ತು. ಅದಾಗೆ ನಡೆದಾಡೋದಕ್ಕೆ ಶುರು ಮಾಡ್ತು. ಇಂತಹದ್ದು ಸಾಕಷ್ಟು ಬದಲಾವಣೆಗಳನ್ನು ನಾವು 6 ತಿಂಗಳಲ್ಲಿ ನೋಡಿದ್ವಿ. ನೀವೆಲ್ಲರೂ ಒಂದು ಹೆಜ್ಜೆ ಮುಂದೆ ಬಂದಿದ್ದೀರಾ, ನಿಮ್ಮ ಮಗುನ ಇವತ್ತು ಹೊರಗಡೆ ಕರ್ಕೊಂಬರ್ತಿದ್ದೀರಾ. ಆದರೆ ಇನ್ನೂ ಸಾಕಷ್ಟು ಹೆಜ್ಜೆಗಳು ಮುಂದೆ ಪ್ರಯಾಣ ಮಾಡಬೇಕಾಗಿದೆ. ಜೊತೆಯಲ್ಲಿ ಆ ಮಗುಲಿರುವಂತಹ ಈ ಥರದ ಸ್ಕಿಲ್ಸನ್ನು ಏನು ಅಂತ ಐಡೆಂಟಿಫೈ ಮಾಡೋದು, ಅವರಿಗೆ ಅದನ್ನು ಬೆಳೆಸೋ ಅಂತಹದ್ದು. ಹೌದು, ನಿಮಗೆ ಸಾಕಷ್ಟು ಸಮಯದ ಅವಕಾಶ ಬೇಕು. ನನಗೆ ಅರ್ಥ ಆಗುತ್ತೆ ಪೋಷಕರದ್ದು ಏನು ಪ್ರಾಬ್ಲಮ್ಗಳಿದೆ ಅಂತ. ಯಾಕೆ ಅಂದರೆ ನಿಮಗೆ ನಿಮ್ಮ ಜೀವನ ಅನ್ನೋದು ಎಲ್ಲೋ ಒಂದು ಕಡೆ ಅನಿಸುತ್ತೆ, ನನ್ನ ಜೀವನನೇ ಇಲ್ವೇನೋ, ಹಾಗಾದರೆ ನಾನು ಇದರಲ್ಲೇ ಇರಬೇಕಾಗುತ್ತೇನೋ ಅನ್ನೋದು. ಪೂರ್ತಿಯಾಗಿ ಅದನ್ನು ಒಪ್ಪಕ್ಕಾಗಲ್ಲ. ಯಾಕೆ ಅಂದರೆ ನೀವು ಈ ಪಯಣದಲ್ಲಿ ಒಂಟಿಯಲ್ಲ. ಸಮಾಜದ ಪ್ರತಿಯೊಬ್ಬರೂ ನಿಮ್ಮ ಜೊತೆಯಲ್ಲಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಹೆಚ್ಚೆಚ್ಚು ಇದ್ರ ಬಗ್ಗೆ ಜನಕ್ಕೆ ಅರಿವು ಮೂಡ್ತಾ ಇದೆ. ಈ ಇನ್ಕ್ಲೂಸಿವಿಟಿ ಅನ್ನೋವಂತಹ ಒಂದು ಆಂದೋಲನ ಶುರುವಾದ ಮೇಲೆ ಇಂಥವ್ರನ್ನ ಜೊತೆಗೂಡಿಸ್ಕೊಂಡು ಹೋಗುವಂತಹದ್ದು, ಅಥವಾ ಅವರಿಗೆ ಕೆಲಸದಲ್ಲಿ ಒಂದು ಕೆಲಸ ಕೊಡುವಂತಹದ್ದು ನಿಧಾನವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಆ ಥರದ ಒಂದು ಭರವಸೆನ ಕಳ್ಕೊಳ್ದೇನೆ, ನಂಬಿಕೆನ ಕಳ್ಕೊಳ್ದೇನೆ ಭರವಸೆ ಇಟ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಟ್ಟಾಗ ನಿಮ್ಮ ಫೀಲಿಂಗ್ಸ್ನು ವ್ಯಕ್ತಪಡಿಸೋದಕ್ಕೆ ಕೆಲವು ಕಡೆ ಬೇಕಾಗುತ್ತೆ. ನಿಮಗೆ ಇಷ್ಟು ದಿನದ ಹೊರಗೆ ಬರೋಕ್ಕಾಗದೇ ಇರೋವಂತಹದ್ದು ಕೋಪ, ಆ ದುಃಖ ಎಲ್ಲ ಇರುತ್ತೆ. ಎಲ್ಲ ಫೀಲಿಂಗ್ಸನ್ನು ನನ್ನ ಪ್ರಕಾರ ನೀವು ಎಕ್ಸ್ಪ್ರೆಸ್ ಮಾಡಲೇಬೇಕು. ನಿಮಗೆ ಕೆಲವೊಮ್ಮೊಮ್ಮೆ ಕೌನ್ಸಿಲಿಂಗ್ ಬೇಕು ಅಂತ ಅನಿಸಿದಾಗ SVOM ಇನ್ನೊಂದು ಏನು ಕೆಲಸ ಮಾಡ್ತಾ ಇದೆ ಅಂತಂದರೆ, ಈ ಥರದಲ್ಲಿ ಕೇರ್ ಗಿವರ್ಸ್ ಯಾರಿರ್ತಾರೆ ಅಥವಾ ಪೋಷಕರು ಯಾರಿರ್ತಾರೋ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಕೊಡುವಂತಹದ್ದು, ಅವರಿಗೆ ಬೇಕಾದಂತಹ ವೊಕೇಶ್ನಲ್ ಟ್ರೈನಿಂಗ್ ಇವತ್ತು. ಯಾಕೆಂದರೆ ಅವರ ದುಡಿಮೆನ ಕಾಂಪ್ರಮೈಸ್ ಮಾಡಿಕೊಂಡು ಇಂಥ ಮಕ್ಕಳನ್ನು ನೋಡ್ಕೋಬೇಕಾಗಿರುತ್ತೆ. ಅಂತಹ ಒಂದು ಕೇರನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅವ್ರಿಗೆ. ಡಾಕ್ಟರ್ ದೀಪಶ್ರೀ ಅವರು ಇಲ್ಲಿದ್ದಾರೆ ನಮ್ಮ ಸಂಸ್ಥೆಯಿಂದ. ಇಂತಹ ಮಕ್ಕಳನ್ನು ನಮ್ಮ ಆಸ್ಪತ್ರೆಯಲ್ಲಿರುವಂತಹ ರೀಹ್ಯಾಬ್ ಸೆಂಟ್ರಲ್ಲಿ ಬಿಟ್ಬಿಟ್ಟು, ರೀಹ್ಯಾಬ್ ಸೆಂಟ್ರಲ್ಲಿ ಆ ಮಕ್ಕಳು ಅವ್ರಿಗೆ ಬೇಕಾದ ಫಿಸಿಯೋಥೆರಪಿ ಆಗ್ತಾ ಇರುತ್ತೆ, ಅವ್ರಿಗೆ ಬೇಕಾದ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅಂತಹ ತಾಯಂದರಿಗೆ ಹೊಲಿಗೆನ ಕಲಿಸೋವಂತಹ ಕೆಲಸ ಮಾಡಿದ್ವಿ, ಎಂಬ್ರಾಯ್ಡ್ರಿನ ಕಲಿಸೋವಂತಹ ಕೆಲಸ ಮಾಡಿದ್ವಿ. 10 ಜನ ತಾಯಂದರು ಅವರು ಇವತ್ತು ಇಂಡಿಪೆಂಡೆಂಟಾಗಿ ಅವರ ಮನೆಯಲ್ಲಿ ಮಗುನ ನೋಡಿಕೊಂಡು ದುಡಿಯೋವಂತಹ ಕೆಲಸನ ಮಾಡ್ತಾ ಇದ್ದಾರೆ. ಹಾಗೆ ಆ ಮಕ್ಕಳನ್ನು ಇವತ್ತು ಹೋಗಿ ನೋಡಿದ್ರೆ, ಧಾರವಾಡದಲ್ಲಿ ಎಲ್ಲೋ ಒಂದು ಬೆಣಚಿ ಕೊಟ್ಟೆ ಕಡೆಯ ಹಳ್ಳಿ, ಅದು ಅಣ್ಣಾವರ ತಾಲೂಕಲ್ಲಿದೆ. ಆ ಹಳ್ಳಿನಲ್ಲಿ ಇವತ್ತು ಹೋದರೆ ಒಂದು ಮಗು ನಮ್ಮ ಫೆಸಿಲಿಟೇಟ್ರು ಯಾರು ಹೆಲ್ತ್ ಫೆಸಿಲಿಟೇಟ್ರ್ ಇದ್ದಾರೋ ಅವ್ರು ಹೋದ ತಕ್ಷಣ ನನ್ನ ಅತ್ತಿ ಬಂದ್ಲು ಅಂತ ಖುಷಿ ಪಡುತ್ತೆ. ಯಾತಕ್ಕೆ ಅಂದರೆ ಅದು ಮನೆಯಿಂದ ಹೊರಗೆ ಬರದೇ ಇರುವಂತಹ ಮಗು ಇವತ್ತು ಆ ಒಂದು ಕಂಟಿನ್ಯೂಸ್ ಆದ ಥೆರಪಿಯಿಂದಾಗಿ ಆ ಮಗುಗೆ ಅದರ ಒಂದು ಹೈಪರ್ ಆ್ಯಕ್ಟಿವ್ ಆಗಿರುವಂತಹದ್ದು ಕಡಿಮೆ ಆಗಿದೆ, ಅಥವಾ ಆ ಒಂದು ಸಂತೋಷ ಅದರ ಮುಖದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಗುಣಪಡಿಸಲಾದ ಪರಿಸ್ಥಿತಿ ಇದ್ದರೂ ಅವರಲ್ಲಿ ಒಂದು ಸ್ಪೆಷಲ್ ಎಬಿಲಿಟಿ ಇರುತ್ತೆ. ಹಾಗಾಗಿನೇ ನಾವು ಅವ್ರನ್ನ ಸ್ಪೆಷಲಿ ಏಬಲ್ಡ್ ಅಂತ ಕರೆಯೋದು. ಅಂತಹ ಎಬಿಲಿಟಿ ಯಾವುದು ಅಂತ ಐಡೆಂಟಿಫೈ ಮಾಡೋದು ಕೂಡ ಪೋಷಕರಾದ ನಿಮ್ಮದು ಹಾಗೂ ಸಮಾಜದಲ್ಲಿರೋದು, ಎಸ್ಪೆಷಲಿ NGOಗಳಲ್ಲಿ ಕೆಲಸ ಮಾಡ್ತಿರೋಂತಹ ನಮ್ಮ ಜವಾಬ್ದಾರಿ ಕೂಡ ಹೌದು. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಕೆಲಸದಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಜೊತೆಯಲ್ಲಿ ಅವರಿಗೆ UDID ಮಾಡಿಸ್ಕೊಡುವಂತಹದ್ದು, ಸ್ಪೆಷಲ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋವಂತಹದ್ದು, ಅಥವಾ ಇನ್ಯಾವುದೇ ಈ ಥರದ ಒಂದು ಸ್ಕಿಲ್ಲಿಂಗ್ ಸೆಂಟ್ರಿಗೆ ಕಳಿಸೋವಂತಹದ್ದು, ಇದನ್ನು ಮಾಡೋ ಪ್ರಯತ್ನನ ಕೂಡ ಮಾಡಬೇಕಾಗತ್ತೆ. ಅದನ್ನು ಮಾಡಿದಾಗ ಅವರಿಗೆ ಮುಂಬೈನಲ್ಲಿ ಒಂದು ಕಂಪನಿ ಇದೆ. ಇವತ್ತು ಬೆಳಗ್ಗೆ ಕೂಡ ಡಾಕ್ಟರ್ ವಿರೂಪಾಕ್ಷ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ದೆ. ಈ ಸೂರ್ಯ ಬ್ರ್ಯಾಂಡಿನ ಅಂಬ್ರೆಲಾ ನಾವು ಸಾಕಷ್ಟು ಜನ ನೋಡಿರ್ತೀವಿ. ಆ ಅಂಬ್ರೆಲಾದ ವಿಶೇಷತೆ ಏನು ಅಂದರೆ,
ಆ ಅಂಬ್ರೆಲಾನ ತಯಾರು ಮಾಡೋ ಕೆಲಸದಲ್ಲಿ ಪ್ರತಿಯೊಬ್ಬರೂ ಈ ಥರ ವಿಶೇಷ ಚೇತನರು. ಆ ಕಂಪೆನಿನಲ್ಲಿ ಒಂದು ಸರಿಸುಮಾರು ಒಂದು 20-25 ಪ್ರಾಡಕ್ಟ್ಸನ್ನ ಮಾಡ್ತಾರೆ. ಸ್ವಿಚ್ಚಸ್ನ ಅಸೆಂಬಲ್ ಮಾಡುವಂತಹದ್ದು, ಈ ಥರದ ಕೆಲವು ಪ್ರಾಡಕ್ಟ್ಸ್ನ ಮಾಡುವಂತಹದ್ದು. ಆ ಇಡೀ ಸಂಸ್ಥೆನಲ್ಲಿ ಹೆಚ್ಚು ಕಡಿಮೆ ಒಂದು ಕೆಲವು ಕೋಟಿಗಳು ಪ್ರತಿ ವರ್ಷದ ಆ್ಯನ್ಯುವಲ್ ಸೇಲ್ಸ್ ಅವ್ರದ್ದು. ಆದರೆ ಅಷ್ಟು ಅವರಲ್ಲಿರುವಂತಹ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗ ವಿಶೇಷ ಚೇತನರು. ಅವರಿಗೆ ಸಣ್ಣ ಪುಟ್ಟ ತರಬೇತಿಗಳನ್ನು ಕೊಟ್ಟು ಅವರಲ್ಲಿರೋ ವಿಶೇಷತೆಯನ್ನು ಗುರುತಿಸಿ ಅವ್ರು ಏನು ಮಾಡಬಹುದೋ, ಈಗ ಆಟಿಸಮ್ ಇರೋ ಮಕ್ಕಳು ಏನು ಮಾಡೋದಕ್ಕೆ ಸಾಧ್ಯ, ಮೋಸ್ಟ್ಲಿ ರಿಪಿಟೇಟಿವ್ ಜಾಬ್, ಪದೇ ಪದೇ ಅದನ್ನೇ ಮಾಡ್ತಾ ಇದ್ದಾಗ ಅವ್ರಿಗೂ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪರ್ಟೈಸನ್ನು ಅವರು ಮಾಡ್ಕೋತಾರೆ. ಅಂತಹ ಕೆಲಸಗಳನ್ನು ಕೊಟ್ಟು ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡ್ತಿದ್ದಾರೆ. ಎಲ್ಲೂ ಕೂಡ ಪ್ರೊಫೆಷನಲಿಸಮಲ್ಲಿ ಕಾಂಪ್ರಮೈಸ್ ಆಗದೇನೆ, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗದೇನೆ ವಿಶೇಷ ಚೇತನರಿಂದ ಇಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಇಂತಹ ಜಿಲ್ಲೆಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಮುಂದುವರೆದಿರುವಂತಹ ಜಿಲ್ಲೆ. ಈ ಥರದ ಕೆಲವು ಉದ್ದಿಮೆಗಳನ್ನು ಶುರು ಮಾಡಿದಾಗ, ಅಥವಾ ಇದು ಒಬ್ಬರೇ ಮಾಡೋದಕ್ಕಾಗಲ್ಲ, ಬಂಡವಾಳ ಕಷ್ಟ ಆಗುತ್ತೆ ಅಂದರೆ ಈ ಥರದ ಒಂದು ಸ್ವಸಹಾಯ ಸಂಘ, ಇಂತಹ ಮಕ್ಕಳ ಪೋಷಕರು ಒಂದು ಸ್ವಸಹಾಯ ಸಂಘನ ಮಾಡಿಕೊಂಡು ಇಂತಹ ಉದ್ದಿಮೆನ ಮಾಡಿದ್ರೆ ಸಾಕಷ್ಟು CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರು ಇದಕ್ಕೆ ಮುಂದೆ ಬರ್ತಾರೆ. ಹಾಗೆ ಇಲ್ಲಿರುವಂತಹ ಉದ್ದಿಮೆದಾರರು ಮುಂದೆ ಬರಬಹುದು. ಎಷ್ಟೊಂದು ಜನ ಇಂಡಿವಿಜುವಲ್ಸು ಅಥವಾ ಹೈ ನೆಟ್ವರ್ತ್ ಇಂಡಿವಿಜುವಲ್ಸು ಇದಕ್ಕೆ, ಅದರಲ್ಲೂ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಇರೋಷ್ಟು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಇಲ್ಲಿಂದ ಒರಿಜಿನೇಟ್ ಆದವರು ಸಾಕಷ್ಟು ಜನ ಇದ್ದಾರೆ. ಇಂತಹದಕ್ಕೆ ಖಂಡಿತವಾಗಿಯೂ ಪ್ರೋತ್ಸಾಹನೂ ಕೊಡ್ತಾರೆ, ಹಾಗೂ ಆ ಉದ್ದಿಮೆಗೆ ಬೆಂಬಲನೂ ಸಿಕ್ಕುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಅದಲ್ಲದೆ ಇನ್ನೊಂದು ಮುಖ್ಯವಾದ ಅಂಶ ನನಗನ್ಸೋದು, ಈ ಮಕ್ಕಳ ಜೊತೆ ಅವರ ಸಿಬ್ಲಿಂಗ್ಸ್ ಇದ್ದರೆ, ಸಹೋದರ ಸಹೋದರಿಯರಿದ್ದೆ, ಎಲ್ಲೋ ಒಂದು ಕಡೆ ನಾವು ಪೋಷಕರಾದವ್ರು ಏನು ಮಾಡಿಬಿಟ್ಟಿರ್ತೀವಿ ಅಂದರೆ, ಆ ಮಕ್ಕಳು ಎರಡು ಥರನೂ ಸಾಧ್ಯ. ಓವರ್ ಪೇರೆಂಟಿಂಗ್ ಆಗಿಬಿಡ್ತಾರೆ, ಅಂದರೆ ಆ ಮಕ್ಕಳು ಎಲ್ಲೋ ಪೋಷಕರಾಗ್ಬಿಡ್ತಾರೆ, ಅವರ ಬಾಲ್ಯನ ಮರೆತು ಬಿಟ್ಟಿರ್ತಾರೆ. ಅಂಥದ್ರ ಬಗ್ಗೆ ನಾವು ಒಂದು ಗಮನ ಇಡಬೇಕು. ಆ ಮಗುಗೂ ಒಂದು ಬಾಲ್ಯ ಇದೆ, ಅದು ಕೂಡ ಅದರ ಬಾಲ್ಯನ ಮುಂದುವರಿಸ್ಬೇಕು ಅಂತ. ಹಾಗಾಗಿ ಇವ್ರಿಗೆ ಕಂಪ್ಯಾಷನ್ ಅಥವಾ ರೆಸಿಲಿಯನ್ಸ್ ಇರಬಹುದು, ಅಥವಾ ಇನ್ಯಾವುದೇ ರೀತಿಯಾದ ಪ್ರೀತಿ ತೋರಿಸೋದಿರ್ಬೋದು, ಪೇರೆಂಟಿಂಗ್ ಮಾಡೋದು, ಇದೆಲ್ಲ ಬೇಕು. ಆದರೆ ಇದು ನ್ಯಾಚುರಲಿ ಬರೋ ಥರ ಮಾಡಿ ಆ ಮಕ್ಕಳಲ್ಲಿ ಆ ಮಕ್ಕಳನ್ನು ಅವರ ಬಾಲ್ಯನೂ ಜೀವಿಸೋ ಥರ ಒಂದು ಸಾಧ್ಯ ಮಾಡೋದಕ್ಕಾದರೆ, ಸೊ ನಥಿಂಗ್ ಲೈಕ್ ಇಟ್. ಹಾಗೆ ಹೇಳ್ತಾ ಶಾರದಾ ಮಾತೆಯವರು ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದಲ್ಲಿರುವಂತಹ ಸಜ್ಜನರು ಹೇಗೆ ನನ್ನ ಮಕ್ಕಳು, ದುರ್ಜನರು ನನ್ನ ಮಕ್ಕಳೇನೆ. ಎಲ್ರಿಗೂ ಯಾರು ಅಮ್ಮ ಅಂತ ಕರೀತಾರೋ ನೀವು ಡಿಸ್ಟ್ರೆಸ್ಸಲ್ಲಿದ್ದಾಗ ಯಾರಿದ್ದಾರೆ ಅಂತ ಮೇಲೆ ನೋಡ್ತೀರೋ, ನೀವು ಯಾವಾಗಲೂ ಅಂದ್ಕೊಳ್ಳಿ, ನಿಮಗೆ ಐ ಹ್ಯಾವ್ ಅ ಮದರ್, ನನಗೆ ಅಮ್ಮ ಇದ್ದಾಳೆ ಅಂತ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಆ ಕಾಣದ ಕೈ ಅಥವಾ ಕಾಣದ ಶಕ್ತಿಯ ಬೆಂಬಲ ಇರುತ್ತೆ. ನೀವು ಯಾವಾಗ ಇದರಲ್ಲಿ ನಂಬಿಕೆ ಇಟ್ಕೊಂಡು, ಸ್ಟ್ರಾಂಗ್ ಕನ್ವಿಕ್ಷನ್ ಇಟ್ಕೊಂಡು ಹೋಗ್ತಿರೋ, ನಿಮ್ಮ ಮಕ್ಕಳ ಜೀವನ ಮಟ್ಟನ ಸುಧಾರಿಸೋದಕ್ಕೆ ಸಾಧ್ಯ ಇದೆ. ಈ ಪ್ರಯಾಣದಲ್ಲಿ ನೀವು ಒಬ್ಬರೇ ಅಲ್ಲ, ನಾವೆಲ್ಲರೂ ಜೊತೆಲಿದ್ದೀವಿ. ಹಾಗೆ SVYM ಕಡೆಯಿಂದ ಉಡುಪಿ ಆಟಿಸಮ್ ಸೊಸೈಟಿ ಅವರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ರೀತಿಯಾದ ನಾವು SVYM ಅವರು ಅಸೋಸಿಯೇಟ್ ಆಗಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿರೋ ಅಲ್ಲಿ ಟೆಕ್ನಿಕಲ್ ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮನ ಉಡುಪಿ ದಕ್ಷಿಣ ಕನ್ನಡಕ್ಕೆ ಮುಂದುವರಿಸುವಂತಹದ್ದಿರ್ಬೋದು, ಖಂಡಿತ SVYM ಅದನ್ನು ಮಾಡೋದಕ್ಕೆ ತಯಾರಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಇದೀಗ ಆಶಯ ಗೀತೆ ಹಾಡಿರುವ ಅನುರಾಗ್ ನಾಯಕ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಸವಿತಾ ಸುಲಗೋಡು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಬಹಳ ಅದ್ಭುತವಾಗಿ ಪ್ರಹಸನ ಮಾಡಿರುವ ಡಾಕ್ಟರ್ ನಿಶಾ, ವಿದ್ಯಾರ್ಥಿನಿ, ಮುನಿಯಾಲು ಆಯುರ್ವೇದ ಕಾಲೇಜು, ಹಾಗೂ ಅದರ ನಿರ್ದೇಶನ ಮಾಡಿರುವಂತಹ ಡಾಕ್ಟರ್ ದಾಮೋದ್ ಭಟ್ ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಸವಿತಾ ಸುಲಗೋಡು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಧನ್ಯವಾದಗಳು ಮೇಡಮ್. ಇದೀಗ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀ ಅನೂಪ್ ಸಿಂಹ, ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಈಶಾನ್ಯ ಫೌಂಡೇಶನ್ ಬೆಂಗಳೂರು, ಇವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಸೊ ಆಟಿಸಮ್ ಸೊಸೈಟಿ ಜೊತೆ ನಮ್ಮ ಈಶಾನ್ಯ ಸಂಬಂಧ ಕಳೆದ 4 ವರ್ಷಗಳಿಂದ ಹಲವಾರು ರೀತಿಯಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ. ಸೊ ನಾವು ಏನು ನಮ್ಮ ಮುಂಚೂಣಿ ಕಾರ್ಯಕರ್ತರಿದ್ದಾರೆ, ಆಗಲೇ ವಿರೂಪಾಕ್ಷ ಸರ್ ಹೇಳ್ತಾ ಇದ್ರು, ಆಟಿಸಮ್ ಬಗ್ಗೆ ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅಂತ ನಮ್ಮದು ಒಂದು ಉದ್ದೇಶ ಇತ್ತು. ಆ ಉದ್ದೇಶನ ಉಡುಪಿ ಜಿಲ್ಲೆಯಲ್ಲಿ ಸಾರ್ಥಕಗೊಳಿಸೋದಕ್ಕೆ ನಮಗೆ ಆಟಿಸಮ್ ಸೊಸೈಟಿ ತುಂಬ ಬೆಂಬಲ ಸೂಚಿಸ್ತಾ ಇದೆ. ಸೊ ಅವರಿಗೆ ಒಂದು ಧನ್ಯವಾದ ತಿಳಿಸ್ತೀನಿ, ಇಡೀ ಆಟಿಸಮ್ ಸೊಸೈಟಿಗೆ. ಸವಿತಾ ಮೇಡಮ್ ನಮಗೊಂದು ಒಳ್ಳೆ ಕಾನ್ಸೆಪ್ಟ್ ಒಂದು ರೀಚ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದರೆ, ಪ್ರತಿಯೊಂದು ವ್ಯಕ್ತಿನಲ್ಲೂ ಒಂದಷ್ಟು ಡೆಫಿಸಿಟ್ಸ್, ನ್ಯೂನ್ಯತೆಗಳಿರುತ್ತೆ, ಅದೇ ರೀತಿ ಒಂದಷ್ಟು ಸ್ಟ್ರೆಂತ್ಸ್, ಸಮರ್ಥಗಳಿರುತ್ತೆ. ಸೊ ಅವ್ರಿಗೆ ಡೆಫಿಸಿಟ್ಸ್ ಇರೋದಕ್ಕೆ ನಮ್ಮ ಥರ ಸ್ಪೆಷಲ್ ಸ್ಕೂಲಿಗೆ ಬರ್ತಾ ಇರೋದು. ಸೊ ಅದ್ರ ಬಗ್ಗೆ ನ್ಯಾಚುರಲಾಗಿ ವರ್ಕ್ ಆಗೇ ಆಗುತ್ತೆ. ಬಟ್ ಆ ಸ್ಟ್ರೆಂತ್ ಏನಿದೆ ಅಲ್ಲ, ಸ್ಟ್ರೆಂತ್ ಬೇಸ್ಡ್ ಅಪ್ರೋಚ್ ಅಂತ ನಾವು ಕರಿತೀವಿ, ಅದನ್ನು ಗುರುತಿಸೋ ಜವಾಬ್ದಾರಿ ನಮ್ದೆಲ್ಲರದಾಗಿರುತ್ತೆ. ಸೊ ಆ ಒಂದು ಕೀ ಮೆಸೇಜ್ ಒಂದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳ್ತೀನಿ. ಸ್ಟ್ರೆಂತ್ ಬೇಸ್ಡ್ ಅಪ್ರೋಚಿಂದ ತುಂಬ ಮುಂದುವರಿಬೋದು. ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಒಂದು ಹುಡುಗ ಬರ್ತಾ ಇದ್ದ, 2018ರಲ್ಲಿ ಅವ್ನು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಿದ್ದು. ಅವ್ನು ಆಲ್ರೆಡಿ 22 ವಯಸ್ಸಾಗಿತ್ತು. ಹಿ ವಾಸ್ ಆನ್ ದ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಸೊ ಅವನಿಗೆ ಸಿಕ್ಕಾಪಟ್ಟೆ ವೈಲೆನ್ಸ್, ಅಂದರೆ ಸಂಸ್ಥೆಗೆ ವೈಲೆನ್ಸ್ ಇರಲಿಲ್ಲ, ಅವ್ರ ತಾಯಿಗೆ, ಮನೆಯಲ್ಲಿ ತಾಯಿಗೆ ಹೊಡಿತಾ ಇದ್ದ. ತಾಯಿ ಬಾತ್ರೂಮಲ್ಲಿ ಲಾಕ್ ಮಾಡಿಕೊಂಡು ನಮಗೆ ಕಾಲ್ ಮಾಡ್ತಾಯಿದ್ರು, ಅವ್ನು ನಂಗೆ ಹೊಡಿತಾ ಇದ್ದಾನೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀವೇನಾದರೂ ಮಾಡ್ತೀರಾ ಅಂತ. ಸೊ ನಮಗೆ ಅವಾಗ ಏನು ಅನಿಸ್ತಾ ಇತ್ತು, ಬಟ್ ಅವನಿಗೆ ಶಾಲೆಗೆ ಬಂದಾಗ ಆ ಥರ ಬಿಹೇವಿಯರ್ ಅಂತ ಏನೂ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಕ್ರಮೇಣ ಅವ್ನ ಸ್ಟ್ರೆಂತ್ ಯಾವುದು ಅಂತ ಗುರುತಿಸಿದ್ವಿ. ಹಿ ವಾಸ್ ಗುಡ್ ಇನ್ ಕಂಪ್ಯೂಟರ್. ಸೊ ಅವನಿಗೆ ಕಂಪ್ಯೂಟರ್ಲಿ ಹಲವಾರು ಅಪ್ಲಿಕೇಶನ್ಸ್ನ ಕಲಿಸಿದ್ವಿ. ಅದಾದ ನಂತರ ಅವನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ಸೊ ಅದಾದಮೇಲೆ ನಮಗೆ ಕೋವಿಡ್ ಟೈಮ್ ಬಂದುಬಿಡ್ತು 2020ರಲ್ಲಿ. ಸೊ ಆ ಟೈಮಲ್ಲಿ ಸ್ವಲ್ಪ ಬಿಹೇವಿಯರ್ ಚಾಲೆಂಜಸ್ ಜಾಸ್ತಿ ಆಗತ್ತೇನೋ ಅಂತ ಅಂದ್ಕೊಂಡು ತಾಯಿನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಇದ್ರು. ಆದರೆ ದೆರ್ ವಾಸ್ ಅ ಬಿಗ್ ಚೇಂಜ್. ಸೊ ಅವನಿಗೆ ಬಿಕಾಸ್ ಹಿ ವಾಸ್ ಪ್ರೊಡಕ್ಟಿವ್, ಅವನಿಗೆ ಕಂಪ್ಯೂಟರ್ ಅನ್ನೋ ಒಂದು ಜ್ಞಾನ ಸಿಕ್ತು, ಹಿ ವಾಸ್ ಪ್ರೊಡಕ್ಟಿವ್. ಅದ್ರ ಮೂಲಕ ನಮಗೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ಅವಾಗ ನಾರ್ಮಲ್ ಆಗೋಯ್ತು. ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಇವನಿಗೂ ವರ್ಕ್ ಫ್ರಮ್ ಹೋಮ್ ಮೂಲಕ ಆಟಿಸಮ್ ಅಟ್ ವರ್ಕ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ ಬೆಂಗಳೂರಲ್ಲಿ ಸುಮಾರು ಕಂಪ್ನಿಲಿ. ಇವನಿಗೆ ಒಂದು ಇಂಟರ್ನ್ಶಿಪ್ ಸಿಕ್ತು ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ. ಸೊ ಡಿಸೆಂಬರ್ 2020ರಲ್ಲಿ ಇಂಟರ್ನ್ಶಿಪ್ ಸಿಕ್ತು, 3 ತಿಂಗಳ ಇಂಟರ್ನ್ಶಿಪ್ಪು. ಆ ಇಂಟರ್ನ್ಶಿಪ್ ಟೈಮಲ್ಲಿ ಅವ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ, ದೇ ಸೆಡ್ ಓಕೆ 3 ಮಂತ್ಸ್ ತುಂಬ ಶಾರ್ಟ್ ಟೈಮ್ ಆಯಿತು, ಅದನ್ನು ಎಕ್ಸ್ಟೆಂಡ್ ಮಾಡೋಣ ಅಂತ 9 ತಿಂಗಳಿಗೆ ಮಾಡಿದ್ರು. ಸೊ ಮತ್ತೆ 9 ಮಂತ್ಸಲ್ಲೂ ಹಿ ಪರ್ಫಾರ್ಮ್ ವೆರಿ ವೆಲ್. ಸೊ ಅದನ್ನು ನೋಡಿ ಓಕೆ ವಿ ವಿಲ್ ಗಿವ್ ಯು ಫುಲ್ ಟೈಮ್ ಜಾಬ್ ಅಂತ ಹೇಳಿದರು. ಸೊ ಇವತ್ತಿಗೆ 5+ ಇಯರ್ಸ್ ಕಂಪ್ಲೀಟ್ ಆಗಿದೆ. ಹಿ ವರ್ಕ್ಸ್ ಇನ್ ಎ ವೆರಿ ಮಲ್ಟಿನ್ಯಾಷನಲ್ ಕಂಪನಿ. ಸೊ ಉದಾಹರಣೆ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಸ್ಟ್ರೆಂತ್ ಬೇಸ್ಡ್ ಅಪ್ರೋಚ್, ಯಾವ ವ್ಯಕ್ತಿಯಲ್ಲಿ ಯಾವುದು ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಮಾಡಿ ಮುಂತರೆದಿರೋ ಆ ಥರ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬಹುದು ಅನ್ನೋ ಸಾಧ್ಯತೆ ಇದೆ. ಸೊ ಆ ತಾಯಿ ಜೊತೆ ನಾನು ಇತ್ತಿಗೆ 2 ತಿಂಗಳ ಹಿಂದೆ ಮಾತಾಡ್ತಾ ಇದ್ದೆ. ಅವನಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ, ಅವನು ಆಸೆ ತೋರಿಸ್ತಾ ಇದ್ದಾನಂತೆ. ಸೊ ನಾನು ಕೇಳಿದ್ರು, ನಿಮ್ಗೆ ಯಾವ್ದಾದ್ರು ಹೆಣ್ಣು ಗೊತ್ತಿದ್ರೆ ಹೇಳಿ ಅಂತ. ನಾವು ಸದ್ಯಕ್ಕೆ ಮ್ಯಾಟ್ರಿಮೋನಿ ಸರ್ವಿಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈಶಾನ್ಯ ಕಡೆಯಿಂದ, ಮುಂದೆ ಯೋಚನೆ ಇದೆ ಮಾಡ್ಬೋದೇನೋ ಅಂತ ಹೇಳ್ತಾ ಇದ್ವಿ. ಸೊ ಅವರು ನಾವು ಮುಖ್ಯವಾಹಿನಿಗೆ ತರೋದಕ್ಕೆ ಸಾಧ್ಯತೆ ಇದೆ, ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾ, ನಾವು ಈ ಕಾರ್ಯಕ್ರಮದ ಕೈಜೋಡಿಸೋದಕ್ಕೆ ಸಹಾಯ ಮಾಡಿಕೊಟ್ಟಂತ ವಿರೂಪಾಕ್ಷ ದೇವಮನೆ ಸರಿಗೆ, ಅದೇ ರೀತಿ ಪಿ ಭಂಡಾರಿ ಸರಿಗೆ, ನೆಚ್ಚಿನ ಗೆಳೆಯರಾದ ಕೀರ್ತಿ ಶೆಟ್ಟಿ ಅವರಿಗೆ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಇದೀಗ ಸನ್ಮಾನ ಕಾರ್ಯಕ್ರಮ. ಆಟಿಸಮ್ ಸೊಸೈಟಿಯ ಸ್ಥಾಪಕಾಧ್ಯಕ್ಷರಾದ ಡಾಕ್ಟರ್ PV ಭಂಡಾರಿ ಸರ್ ಇವರ ಸಮಾಜ ಸೇವೆಯನ್ನು ಗುರುತಿಸಿ, ಹಾಗೆಯೇ ಒನ್ ಗುಡ್ ಸಂಸ್ಥೆಯ ಸಂಸ್ಥಾಪಕರಾಗಿದ್ದು ನಿಕಟಪೂರ್ವ ಆಟಿಸಮ್ ಸೊಸೈಟಿಯ ಅಧ್ಯಕ್ಷರಾಗಿದ್ದು ಅವರ ಸಮಾಜಮುಖಿ ಚಟುವಟಿಕೆಯನ್ನು ಗುರುತಿಸಿ ಇವರಿಗೆ ಸಂವೇದ ಪೋಷಕರ ಬೆಂಬಲ ಗುಂಪು ಇವರನ್ನು ಸನ್ಮಾನಿಸಲು ನಿರ್ಧರಿಸಿದೆ. ಸನ್ಮಾನಿತರ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀ ಸಹದ್, ಸಮಾಜ ಕಾರ್ಯ ವಿದ್ಯಾರ್ಥಿ, ಸರಕಾರಿ ಪೋಸ್ಟ್ ಗ್ರಾಜುಯೇಟ್ ಕಾಲೇಜ್ ತೆಂಕನೂರು. ಇವರು ಸರ್ವರಿಗೂ ನಮಸ್ಕಾರ. ಕೃತಜ್ಞತಾ ಪತ್ರ ಡಾಕ್ಟರ್ PV ಭಂಡಾರಿ. ಸರ್ವರಿಗೂ ನಮಸ್ಕಾರ. ಕೃತಜ್ಞತಾ ಪತ್ರ ಡಾಕ್ಟರ್ PV ಭಂಡಾರಿ. ನಿಮ್ಮ ಮನೋವೈದ್ಯಕೀಯ ಸೇವೆ ನೀಡಿದೆ ಜನರಿಗೆ ಮನೋಲ್ಲಾಸ, ಅಶಕ್ತರ ಮುಖದಲ್ಲಿ ಮೂಡಿಸಿದೆ ಮಂದಹಾಸ.
ನೀವು ಕಟ್ಟಿದ ಪ್ರತಿಯೊಂದು ಸಂಸ್ಥೆಗಳು ಸಮಾಜಕ್ಕೆ ಭರವಸೆಯ ಬೆಳಕೀವ ದೀಪಸ್ತಂಭಗಳು. ನೀವು ಬರೆದ ಪ್ರತಿ ವಿಚಾರದ ಅಕ್ಷರದ ರೂಪ ಸಮಾಜಕ್ಕೆ ಜಾಗೃತಿಯ ಧೂಪ. ಮನೋರೋಗಕ್ಕೆ ಚಿಕಿತ್ಸೆ ನಿರಂತರ, ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಶಿಬಿರ. ಮದ್ಯವ್ಯಸನ ಚಿಕಿತ್ಸೆಗೆ ನೀವು ತೊಟ್ಟಿರುವ ಪಣ ಮನದಿ ನಿತ್ಯ ಸ್ಮರಿಸುತ್ತಿದ್ದಾರೆ ಸಾವಿರಾರು ಜನ. ಮಾನಸಿಕ ಆರೋಗ್ಯ ಕುರಿತು ಜಾಗೃತಿಗಾಗಿ ನಿತ್ಯ ಓಡಾಟ, ಸಮಾಜದ ಓರೆಕೋರೆಗಳನ್ನು ತಿದ್ದಲು ಸದಾ ಹೋರಾಟ. ಅರಸಿ ಬಂದಿವೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಸಂಯಮ ಪ್ರಶಸ್ತಿ, ವಿಶಿಷ್ಟ ಮನೋವೈದ್ಯರ ಪ್ರಶಸ್ತಿ. ಈಗಾಗಲೇ ನಿಮ್ಮ ಮುಡಿಗೆ ಈಗೋ ಇಲ್ಲೊಂದು ವಿಶಿಷ್ಟ ಪ್ರಶಸ್ತಿ ನಿಮಗೆ. ಆಟಿಸಂ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾಗಿ ಮಾಡಿದ ನಿಮ್ಮ ಸೇವೆಗೆ ವಿಶಿಷ್ಟ ಮಕ್ಕಳು ಮತ್ತು ಪೋಷಕರ ಪದಗಳಿಗೆ ನಿಲುಕದ ಕೃತಜ್ಞತಾ ಸೌರಭ. ವಿಶೇಷ ಮಕ್ಕಳಿಗಾಗಿ ನೀವು ಹುಟ್ಟು ಹಾಕಿದ ಈ ಕಲಾ ಸೌರಭವು ನಿಮ್ಮ ಪರೋಪಕಾರದ ಸೇವಾ ಸೌರಭ. ಮನದಾಳದ ಕೃತಜ್ಞತೆಗಳು. ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು, ಆಟಿಸಂ ಸೊಸೈಟಿ ಆಫ್ ಉಡುಪಿ. ಇವರನ್ನು ಸಂವೇದ ಪೋಷಕರ ಬೆಂಬಲ ಗುಂಪಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಠಲ್ ಭಕ್ತ ಸರ್, ಹಾಗೆಯೇ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ರೂಪಾ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃತಜ್ಞತಾ ಪತ್ರ ಶ್ರೀಮತಿ ಅಮಿತಾ ಪೈ. ಸಮಾಜ ಮತ್ತು ದೇಶ ನನಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾನು ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ ಎಂಬ ಪ್ರಶ್ನೆಯೇ ವ್ಯಕ್ತಿಯ ನಿಜವಾದ ಮೌಲ್ಯವನ್ನು ನಿರ್ಧರಿಸುತ್ತದೆ. ಆ ದಾರಿಯಲ್ಲಿ ನಿಶ್ಚಿತ ಹೆಜ್ಜೆ ಇಟ್ಟಿರುವ ಸಮಾಜಮುಖಿ ಚಿಂತಕರಲ್ಲಿ ಶ್ರೀಮತಿ ಅಮಿತಾ ಪೈ ನೀವು ಒಬ್ಬರು. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಪದವಿ ಹಾಗೂ ISB ಹೈದರಾಬಾದ್ನಿಂದ MBA ಪದವಿ ಪಡೆದು ಇನ್ಫೋಸಿಸ್ ಸಂಸ್ಥೆಯಲ್ಲಿ ಯಶಸ್ವಿ ವೃತ್ತಿ ಜೀವನ ಆರಂಭಿಸಿದರು. ಸಮಾಜದ ಸೇವೆಯತ್ತ ಇರುವ ಆಕರ್ಷಣೆ ತಮ್ಮನ್ನು ಸಂಪೂರ್ಣವಾಗಿ ಹೊಸ ದಾರಿಯತ್ತ ಕೊಂಡೊಯ್ಯಿತು. ಆರಾಮದಾಯಕ ಉದ್ಯೋಗವನ್ನು ತ್ಯಜಿಸಿ ತಮ್ಮ ಜೀವನವನ್ನು ಸಮಾಜಮುಖಿ ಸೇವೆಗೆ ಅರ್ಪಿಸಿರುವುದು ನಿಮ್ಮ ದೃಢ ನಿಶ್ಚಯದ ಪ್ರತೀಕ. ಒನ್ ಗುಡ್ ಸ್ವೈಪ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆಯ ಮೂಲಕ ಬಡವರು ಹಾಗೂ ಅಗತ್ಯವಿರುವವರಿಗೆ ತಲುಪುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಅನೇಕರ ಜೀವನದಲ್ಲಿ ನಿಜವಾದ ಬದಲಾವಣೆ ತಂದಿದ್ದೀರಿ. ಸಹಾಯವನ್ನು ಕೇವಲ ದಾನವಾಗಿ ಮಾತ್ರವಲ್ಲ, ಒಂದು ಜವಾಬ್ದಾರಿಯಾಗಿ ನೋಡುತ್ತಿರುವುದು ನಿಮ್ಮ ವಿಶಿಷ್ಟತೆ. ಆಟಿಸಂ ಸೊಸೈಟಿಯ ಅಧ್ಯಕ್ಷರಾಗಿ 2 ವರ್ಷಗಳ ಅವಧಿಯಲ್ಲಿ ಆಟಿಸಂ ಮಕ್ಕಳ ಹಾಗೂ ಅವರ ಪೋಷಕರಿಗೆ ವೈಯಕ್ತಿಕವಾಗಿ ಬೆಂಬಲ ನೀಡುವುದರ ಜೊತೆಗೆ ಸಮುದಾಯ ಮತ್ತು ಸರ್ಕಾರದ ಸಹಕಾರವನ್ನು ಕೂಡ ಸೆಳೆಯುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ. ಸಮಾಜ ಸೇವೆಯ ಮೂಲಕ ಜನರನ್ನು ಸಂಪರ್ಕಿಸಿ ಸೇವೆಯ ಸೇತುವೆಯನ್ನು ನಿರ್ಮಿಸುತ್ತಿರುವ ನಿಮ್ಮಂತಹ ವ್ಯಕ್ತಿಗಳಿಗೆ ನಮ್ಮ ಆರಾಧ್ಯ ಶಕ್ತಿಗಳು ಸದಾ ಅನುಗ್ರಹಿಸಲಿ ಎಂಬ ಆಶಯದೊಂದಿಗೆ ನೀವು ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು, ಆಟಿಸಂ ಸೊಸೈಟಿ ಆಫ್ ಉಡುಪಿ. ಧನ್ಯವಾದಗಳು. ಸನ್ಮಾನಿತರಿಗೆ ಶುಭಾಶಯಗಳನ್ನು ಕೋರುತ್ತಾ ಸನ್ಮಾನಿತರಾದ ಡಾಕ್ಟರ್ PV ಭಂಡಾರಿ ಸರ್ ಕಾರ್ಯಕ್ರಮದ ಕುರಿತು ಮಾತನಾಡುವುದರ ಮೂಲಕ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಮಕ್ಕಳು, ಪೋಷಕರು ಹಾಗೂ ನಮ್ಮ ಆಟಿಸಂ ಸೊಸೈಟಿ ಉಡುಪಿ ಇದರ ಎಲ್ಲ ಹಿತೈಷಿಗಳೇ, ದಾನಿಗಳೇ, ಇವತ್ತಿನ ದಿನ ಈ ಒಂದು 4ನೇ ಎಡಿಷನ್ ಆಫ್ ಕಲಾ ಸೌರಭ
ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನನಗೆ ಭಾಳ ಖುಷಿಯಾಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಏನಿದೆ ಬಹುಶಃ ನಮ್ಮ ವಿಶೇಷ ಮಕ್ಕಳ ಟ್ಯಾಲೆಂಟ್ಸನ್ನು ಶೋಕೇಸ್ ಮಾಡಲಿಕ್ಕೆ ಒಂದು ಅದ್ಭುತವಾದ ಒಂದು ವೇದಿಕೆ. ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ ಈ ಸಂಸ್ಥೆಯ ಫೌಂಡರ್ ಆಗಿರುವಂಥ ಸೈಮನ್ ಅವರನ್ನು ನೆನೆಸ್ತೇನೆ. ಯಾಕಂದರೆ ಅವರ ವಿಷನ್ನು ಆ್ಯಂಡ್ ದಟ್ ಇನಿಷಿಯಲ್ ಕಾರ್ಪಸ್ ಫೈನಾನ್ಷಿಯಲ್ ಇದು ಇಲ್ಲದೇ ಇದ್ದರೆ ನಾವು ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರು ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಅವರು ಏನು ಬಯಸಿದ್ರು ಅದನ್ನು ಐ ಆಮ್ ಶ್ಯೂರ್ ವಿ ಆರ್ ಡೂಯಿಂಗ್ ಇನ್ ಡಿಫ್ರೆಂಟ್ ವೇಸ್. ಸೊ ಐ ಆ್ಯಕ್ಚುಲಿ ವಾಂಟ್ ಟು ರಿಮೆಂಬರ್ ಹಿಮ್. ಇವರ ಫ್ಯಾಮಿಲಿ ಮೆಂಬರ್ಸು ಇವತ್ತಿಗೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿ ಯಾವುದೇ ರೀತಿಯಲ್ಲಿ ಈ ಒಂದು ಹೆಲ್ಪ್ ಬೇಕಾದಾಗ ದೇ ಹ್ಯಾವ್ ಆಲ್ವೇಸ್ ಬಿನ್ ದೇರ್. ಸೊ ಐ ಥ್ಯಾಂಕ್ ಮೆಂಬರ್ಸ್ ಆಫ್ ಶ್ರೀ ಸೈಮನ್ಸ್ ಫ್ಯಾಮಿಲಿ ಫಾರ್ ಈ ಥರದ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಕ್ಕೆ. ಸೊ ಅದಾದ ನಂತರ ಇವತ್ತು ಏನು ನಾವು ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇವೆ, ಇದರ ಒಂದು ಎಫರ್ಟ್ಸ್ ಭಾಳಷ್ಟು ಹಾಕಿರುವವರು ನಮ್ಮ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಮನೋವೈದ್ಯರು ಆಗಿರುವಂಥ ವಿರೂಪಾಕ್ಷ ಅವರು. ನಿಜವಾಗ್ಲೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಇವತ್ತಿನ ಈ ಬಾರಿಯ ಕಾರ್ಯಕ್ರಮ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಲಿಕ್ಕೆ ವಿವಿಧ ಸಂಘ ಸಂಸ್ಥೆಗಳು ನೀವೆಲ್ಲ ನಮ್ಮ ಜೊತೆಗೆ ಸೇರಿಕೊಂಡಿದ್ದೀರಿ. ಈ ಭವ್ಯವಾದ ಒಂದು ಆಡಿಟೋರಿಯಮನ್ನು ಪ್ರತಿ ವರ್ಷದಂತೆ ನಮಗೆ ಇದು ಮಾಡಿದವರು, ಕೊಡವು ಮಾಡಿಕೊಟ್ಟವರು ಹರ್ಷ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಗಳಿಗೆ ಒಂದು ಮೀನಿಂಗ್ಫುಲ್ನೆಸ್ಸನ್ನು ತಂದಿರುವುದು ಈ ಸಂವೇದ ಸಪೋರ್ಟ್ ಗ್ರೂಪ್. ಇದನ್ನು ನಮ್ಮ ಅಮಿತಾಬ್ ಪೈ ಅವರ ನೇತೃತ್ವದಲ್ಲಿ, ಅವರ ಪ್ರೆಸಿಡೆಂಟ್ಶಿಪ್ಪಲ್ಲಿ, ವಿರೂಪಾಕ್ಷ ಅವರ ನೇತೃತ್ವದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ 14 ತಿಂಗಳುಗಳ ಕಾಲ ಬೇರೆ ಬೇರೆ ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸೊ ಈ ಸಪೋರ್ಟ್ ಗ್ರೂಪ್ ನಮ್ಮ ಆಸ್ಪತ್ರೆ ಈ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಅತ್ಯಂತ ಹೆಮ್ಮೆಯ ಒಂದು ಇದು ಈ ಸಪೋರ್ಟ್ ಗ್ರೂಪ್ ಅನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ರತಿ ತಿಂಗಳು ಈ ಪೇರೆಂಟ್ಸು, ಆ ಮಕ್ಕಳು ಏನು ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಇದನ್ನು ಪಡಿತಾ ಇದ್ದಾರೆ, ಏನು ನಾಲೆಡ್ಜ್ ಇರ್ಬೋದು. ಸೊ ಆಲ್ ದಿಸ್ ಐ ರಿಯಲಿ ಕಂಗ್ರ್ಯಾಚುಲೇಟ್ ಡಾಕ್ಟರ್ ವಿರೂಪಾಕ್ಷ ಆ್ಯಂಡ್ ಆಲ್ಸೋ ಮಿಸ್ಟರ್ ವಿಠಲ್ ಭಕ್ತ for an excellent organization of the support group. ಸೊ ಒಟ್ಟಾರೆಯಾಗಿ ಈ ಎಲ್ಲದರ ಒಂದು ಒಟ್ಟು ಇಫೆಕ್ಟು ಇವತ್ತು ನಾವೇನು ನೋಡ್ತಾ ಇದ್ದೇವೆ, ಇದು ಕಲಾ ಸೌರಭದಲ್ಲಿ ಮೋಸ್ಟ್ ಆಫ್ ದ ಡಿಸಬಿಲಿಟೀಸ್ ಇರುವವರು, ಇನ್ಕ್ಲೂಡಿಂಗ್ ಈವನ್ ನಮ್ಮ ಮಾನಸಿಕ ಕಾಯಿಲೆಗಳು ಇರುವವರು ಎಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಫಿಸಿಕಲ್ ಡಿಸಬಿಲಿಟೀಸ್ ಇರ್ಬೋದು, ಆಟಿಸಮ್ ಇರ್ಬೋದು, ಎಲ್ಲರೂ ದ ಮೆಸೇಜ್ ವಿ ಆರ್ ಕನ್ವೇಯಿಂಗ್ ಟು ದ ಸೊಸೈಟಿ ಈಸ್ ವಿ ಆರ್ ಆಲ್ಸೋ ಲೈಕ್ ಎನಿಬಡಿ ಎಲ್ಸ್. ಸೊ ಆ ಮೆಸೇಜನ್ನು ಒಳ್ಳೆಯ ರೀತಿಯಲ್ಲಿ ಕನ್ವೆ ಮಾಡುವುದು ಈ ಕಲಾ ಸೌರಭದ ಉದ್ದೇಶ. ಇದು ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಹೆಸರಾಂತ NGO ಆಗಿರುವಂತಹ ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮೈಸೂರು, ಇದರ CEO ಅವರು ಬಂದಿರೋದು ನಿಜವಾಗಲೂ ಭಾಳ ನಮಗೆ ಖುಷಿಯನ್ನು ತಂದಿದೆ. ಯಾಕಂದರೆ ಐ ಥಿಂಕ್ NGOs ದ ಓನ್ಲಿ ವೇ ವಿ ಕ್ಯಾನ್ ಲರ್ನ್ ಈಸ್ ಬೈ ಇಂಟ್ರ್ಯಾಕ್ಟಿಂಗ್ ವಿತ್ ಈಚ್ ಅದರ್. ಆ್ಯಂಡ್ ಅವರು ಸುಮಾರು ವಿಷಯಗಳನ್ನು ಇವತ್ತು ಹೇಳಿದರು. ಡೆಫಿನೆಟ್ಲಿ ವಿ ಆರ್ ಇಂಟ್ರೆಸ್ಟೆಡ್ ಟು have a understanding of the working of your institution. ಹಾಗೆ ನಮಗೂ ಕೂಡ ಅದರಿಂದ ಸಾಕಷ್ಟು ಲೆಸನ್ಸ್ ಇರುತ್ತೆ. ಖಂಡಿತವಾಗಿ ನೀವು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಭಾಳ ಖುಷಿಯನ್ನು ತಂದಿದೆ. ಹಾಗೆ ನುರಿತ
ಬೇರೆ ಬೇರೆ ಈ ಸ್ಪೆಷಲ್ ಎಬಿಲಿಟೀಸ್ನ ಮಕ್ಕಳೊಂದಿಗೆ ಜನರೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಈಶಾನ್ಯ ಕಳೆದ 4 ವರ್ಷಗಳಿಂದ ನಮ್ಮ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಈಶಾನ್ಯ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಈಶಾನ್ಯ. ಹಾಗೆ ಇವತ್ತಿನ ಒಂದು ವಿಶಿಷ್ಟತೆ ಅಂದರೆ ವಿ ಆರ್ ಹ್ಯಾವಿಂಗ್ 4 ಡಿಫ್ರೆಂಟ್ ಸ್ಪೀಕರ್ಸ್ ಆನ್ ಡಿಫ್ರೆಂಟ್ ಏರಿಯಾಸ್. ಮುಖ್ಯವಾಗಿ ಈ ಒಂದು ಹವ್ಯಾಸ ಆಧಾರಿತ ಕಾರ್ಯಗಳನ್ನು ಯಾವ ರೀತಿಯಾಗಿ ನಾವು ಪ್ರೊಫೆಷ್ನಲ್ ಆಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಶ್ರೀಮತಿ ಸುಚಿತ್ರಾ ಅವರು, ಹಾಗೆ ನಮ್ಮ ಸೇವಾ ಇನ್ ಆ್ಯಕ್ಷನ್ನ ಶ್ರೀಮತಿ ತುಳಸಿ ಅವರು, ಹಾಗೆ ಯುನಿಸೆಫ್ನ ರಾಘವೇಂದ್ರ ಭಟ್, ಹಾಗೂ ಈ ಒಂದು ವಿವೇಕಾನಂದ ಯೂತ್ ಮೂವ್ಮೆಂಟ್ನಿಂದ ಡಾಕ್ಟರ್ ದೀಪಶ್ರೀ ಅವರು, ಹೀಗೆ ಬೇರೆ ಬೇರೆ ಜನ ನಾಲೆಡ್ಜ್ ಶೇರಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ದಿಸ್ ಇಸ್ ಅ ಫಸ್ಟ್ ಎಕ್ಸ್ಪೆರಿಮೆಂಟ್ ಆಫ್ ದಿಸ್ ಸಾರ್ಟ್ ವಿ ಆರ್ ಡೂಯಿಂಗ್. ಸೊ ಇದು ಕೂಡ ಒಳ್ಳೆ ರೀತಿಯಲ್ಲಿ ನಡೀಲಿ. ಆ್ಯಂಡ್ ಸೊ ಕಲಾ ಸೌರಭ 4ನಲ್ಲಿ ಕೆಲವು ಚೇಂಜಸ್ಸನ್ನು ಮಾಡಿದ್ದೇವೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಏನಂದರೆ ಈ ಸರಿ ಇದನ್ನು ಕಾಂಪಿಟೇಷನ್ ಬೇಸ್ಡ್ ಮಾಡದೆ ಎಲ್ಲರಿಗೂ ಸಮಾನವಾದ ಅವಕಾಶ, ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುವ ಹಾಗೆ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾಂಪಿಟೇಷನ್ ಅನ್ನೋದನ್ನು ತೆಗೆದು ಐ ಥಿಂಕ್ ದಟ್ ಈಸ್ ದ ವೇ ಸೊಸೈಟಿ ಶುಡ್ ಫಂಕ್ಷನ್. ಇವತ್ತು ಏನು ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಇದೀಗ ಆಗಮಿಸಿದ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪಿ ವಿ ಭಂಡಾರಿ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುವಿತಾ ಸುಲುಗೋಡ್ ಇವರಿಗೆ, ಶ್ರೀಮತಿ ಸವಿತಾ ಸುಲುಗೋಡು ಇವರಿಗೆ ಸವಿನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಅನೂಪ್ ಸಿಂಹ, ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಈಶಾನ್ಯ ಫೌಂಡೇಶನ್ ಬೆಂಗಳೂರು, ಇವರಿಗೂ ಸವಿನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಸೂರ್ಯಪ್ರಕಾಶ್, ಮ್ಯಾನೇಜಿಂಗ್ ಡೈರೆಕ್ಟರ್, ಹರ್ಷ, ಇವರಿಗೂ ಕಾರ್ಯಕ್ರಮದ ಪರವಾಗಿ ಸವಿನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಸಂವೇದ ಪೋಷಕರ ಬೆಂಬಲ ಗುಂಪಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಠ್ಠಲ್ ಭಕ್ತ, ಇವರಿಗೂ ಸವಿನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ನಾವು ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದಂತಹ ನಮ್ಮೆಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೂ ಸರ್ವರಿಗೆ ನಾನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಅಧ್ಯಕ್ಷರ ಅನುಮತಿಯ ಮೇರೆಗೆ ಮುಂದಿನ ಮಾಹಿತಿ ಕಾರ್ಯಾಗಾರಕ್ಕಾಗಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ತೆರವುಗೊಳಿಸಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು.